ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಶ್ರೇಣು ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ತಿಂಡಿ ಮಾಡೋದು ಸ್ವಲ್ಪ ಲೇಟೇ ಆಗೋಯಿತು. ತಿಂಡಿಗೆ ದೋಸೆ ಹಾಗೆ ಚಟ್ನಿ ಮಾಡ್ಕೊಂಡಿದ್ದೆ. ಆಲೂಗಡ್ಡೆ ಪಲ್ಯ ಏನು ಮಾಡಲಿಲ್ಲ, ಯಾಕಂದರೆ ಇವಳಿಗೆ ತುಟಿ ಅಲ್ಲಿ ಬಿದ್ದುಬಿಟ್ಟು ಹೊರಗಡೆ ಬಿದ್ದುಬಿಟ್ಟು ತುಟಿ ಎಲ್ಲ ನೋವು ಮಾಡ್ಕೊಂಡಿದ್ಲು. ಹಂಗಾಗಿ ಹಾಸ್ಪಿಟಲಿಗೆ ಕರ್ಕೊಂಡೋಗಿ ಬಂದರೆ ಆಯಿತು ಅಂತ ಇನ್ನೇನು ಬರೀ ಚಟ್ನಿ ಅಷ್ಟೇ ಮಾಡ್ಕೊಂಡಿದ್ದೆ. ಅದ್ರ ಜೊತೆಗೆ ಒಂದೆರಡು ದೋಸೆ ಹಾಕೊಂಡು ತಿಂದು ಹೋದರೆ ಆಯಿತು ಅಂತ ಬೇಗ ಬೇಗ ದೋಸೆ ಎಲ್ಲ ಹಾಕ್ಕೊಳ್ತಾ ಇದ್ದೆ. ಇನ್ನು ನಿನ್ನೆ ಮಧ್ಯಾಹ್ನ ಅಡುಗೆ ಮಾಡಿದೆ. ಆವಾಗ ಆಟಾಡ್ತಾ ಇದ್ಲು ಸುಮ್ಮನೆ. ಆವಾಗ ನಮ್ಮ ತಮ್ಮ ಹೊರಗಡೆ ಆಟಾಡೋಕೆ ಕರ್ಕೊಂಡು ಹೋಗ್ತಾನೆ ಅಂತ ಕರ್ಕೊಂಡೋಗಿದ್ದ. ಅಲ್ಲಿ ಆಟಾಡುವಾಗ ಅವಳೇ ಬಿದ್ದಿದ್ದಾಳೆ, ಇನ್ನು ಯಾರೇನು ಬೀಳಿಸಿಲ್ಲ. ಅವಳೇ ಬಿದ್ದ ತಕ್ಷಣವೇ ತುಟಿ ಎಲ್ಲ ಹೊಡ್ಕೊಂಬಿಟ್ಟಾಳ, ನೋವೆಲ್ಲ ಆಗಿಬಿಡತ್ತೆ. ನಿನ್ನೆ ಬ್ಲಡ್ ಮಾತ್ರ ಎಷ್ಟು ಸಿಕ್ಕಾಪಟ್ಟೆ ಬರ್ತಿತ್ತು. ಎಷ್ಟು ಪಾಪ ಸಿಕ್ಕಾಪಟ್ಟೆ ಎಷ್ಟೊತ್ತೋ ಹತ್ಬಿಟ್ಲು. ಇನ್ನೇನು ಇವತ್ತು ಹಾಸ್ಪಿಟಲ್ಗೆ ಹೋಗಿ ಬಂದರೆ ಆಯಿತು ಅಂತ ದೋಸೆ ಎಲ್ಲ ಹಾಕ್ಕೊಂಡು ತಿಂದು ಹೋಗ್ತಾಯಿದ್ವಿ. ಇನ್ನು ಡಾಕ್ಟ್ರು ಬರೋದು ಲೇಟ್ ಆಗುತ್ತೆ ಅಂತಂದರು. ಇನ್ನೇನು 10 ಗಂಟೆ 11 ಗಂಟೆ ಆಗುತ್ತೆ ಅಂದ್ರಲ್ಲ, ಹಂಗಾಗಿ ಅವಾಗೇ ಹೋದ್ರಾಯ್ತು ಅಂತ ಒಂದು ಸ್ವಲ್ಪ ಲೇಟಾಗಿ ಹೋಗ್ತಾಯಿದ್ದೀವಿ. ಇನ್ನು ನೈಟೆಲ್ಲ ನಿದ್ದೆ ಸಹ ಇವಳು ಮಾಡೋಕ್ಕಿದ್ದಿಲ್ಲ. ಇನ್ನು ಬೆಳಗ್ಗೆನೂ ಎದ್ದೇಳೋಕ್ಕೂ ಅಷ್ಟಿದು ಅನಿಸ್ತಿತ್ತು. ಇನ್ನೇನು ಅಂತ ಬರೀ ಚಟ್ನಿ ದೋಸೆ ಅಷ್ಟೇ ತಿಂದ್ಕೊಂಡು ಹೋದ್ರಾಯ್ತು ಅಂತ ಅಂದ್ಕೊಂಡೆ. ಪಾಪ ಎಷ್ಟು ನೋವಿದ್ರೂ ಅಷ್ಟೇ ನಗ್ನಗ್ತಾ ಇರ್ತಿದ್ಲು. ಎಷ್ಟು ಜ್ವರ ಬಂದ್ರೂ ಸಹ ಅಷ್ಟೇ ಹಠನೂ ಮಾಡ್ತಿದ್ದಿಲ್ಲ. ಬಟ್ ಆ ನೋವು ತಡ್ಕೊಳಕ್ಕಾಗ್ತಿಲ್ಲ ಪಾಪ ಅವಳಿಗೆ, ಅಷ್ಟು ನೋವಾಗಿತ್ತು. ಇನ್ನು ನಾನು ದೋಸೆ ಹಾಕ್ತಿರ್ಲಿ, ದೋಸೆ ತಾನು ಕೇಳ್ತಾ ಇದ್ಲು. ನಾನು ಅಂದರೆ ಚೌಟ್ ಕೇಳ್ತಾ ಇದ್ಲು, ನಾನು ಹಿಂಗೆ ಅಂದ್ಕೊಂಡು ಕೊಡಮ್ಮ ಅಂತ. ಇನ್ನು ಯಾವುದೇ ಕೆಲಸ ಮಾಡಲಿ ನನ್ನ ಜೊತೆ ಇರ್ತಾಳೆ. ಈಗಲಿಂದನೇ ಮಕ್ಕಳಿಗೆ ನಾವೇನು ಕಲಿಸ್ತೀವಿ ಅದನ್ನೇ ಕಲಿತಾವಲ್ಲ. ನಾವು ಕೆಟ್ಟದ್ದನ್ನು ಕಲಿಸಿದ್ರೆ ಕೆಟ್ಟದ್ದನ್ನೇ ಕಲಿತಾವೆ, ನಾವು ಒಳ್ಳೆಯದನ್ನು ಕಲಿಸಿದ್ರೆ ಒಳ್ಳೆಯದನ್ನೇ ಕಲಿತಾವೆ. ಮಕ್ಕಳು ನಾವೇನು ಮಾಡ್ತೀವಿ ಅದನ್ನ ಮಾಡ್ತವೆ. ಸೊ ಹಾಗಾಗಿ ಮಕ್ಕಳ ಮುಂದೆ ಯಾವ ರೀತಿ ಇರಬೇಕೋ ಆ ರೀತಿ ಇದ್ರೇ ಒಳ್ಳೆಯದು. ಇನ್ನು ದೋಸೆ ಎಲ್ಲ ಹಾಕ್ಕೊಂಡು ತಿಂದಿದ್ದಾಯಿತು. ಇನ್ನು ನಮ್ಮ ಮನೆಯವರು ಸಹ ಕೆಲಸದಿಂದ ಬರ್ತೀವಿ ಅಂತಂದರೆ ಇವಳಿಗೆ ತೋರಿಸ್ಕೊಂಬರಕ್ಕೆ ಇನ್ನು ಹೋದರೆ ಆಯಿತು ಅಂತ ತಿಂಡಿ ಎಲ್ಲ ಮಾಡಿಬಿಟ್ಟು ಹೊರಟೀವಿ. ದೋಸೆನ ತಿಂದು ಅವಳು ಸಹ ನಾನು ಹೆಂಗೆ ಹೇಳ್ತೀನೋ ಹಂಗೆ ಹೇಳ್ತಾಳೆ. ಸೂಪರ್ ಅಂದರೆ ಅವಳು ಸಹ ಸೂಪರ್ ಅಂತಾಳೆ. ಇನ್ನು ಖಾರ ಏನೂ ತಿಂತಾನೇ ಇಲ್ಲ, ಯಾಕಂದರೆ ಖಾರ ತಿಂದರೆ ಉರಿಯುತ್ತೆ. ಹಂಗಾಗಿ ಖಾರ ಏನು ತಿಂತಾ ಇಲ್ಲ. ಇನ್ನು ರೆಡಿಯಾಗಿ ಹೋಗ್ತಿದ್ವಿ. ನೋಡಿ ಯಾವ ಥರ ಆಗಿದೆ ಅಂತ ತುಟಿ ಎಲ್ಲ. ಪಾಪ ಆದರೂ ಅಷ್ಟು ಮುಖದಲ್ಲಿ ಸ್ಮೈಲ್ ಬೇರೆ ಕಾಣ್ತದೆ. ಇನ್ನು ಹೊರಗಡೆ ಹೋಗಿ ಬಂದ್ವಲ್ಲ, ಡಾಕ್ಟ್ರು ನೋಡಿದ್ರೆ ಇನ್ನು ಇವಾಗ ಬರಲಿಲ್ಲ, ಸಂಜೆ ಬರ್ತೀವಿ ಅಂತಂದರು. ಇನ್ನೇನು ಸಂಜೆ ಹೋದ್ರಾಯ್ತು ಅಂತ ಬರುವಾಗ ಒಂದು ಸ್ವಲ್ಪ ಮನೆಗೆ ಸೊಪ್ಪು, ಕರಿಬೇವು, ಕೊತ್ತಂಬರಿ, ತರಕಾರಿ ಒಂದು ಸ್ವಲ್ಪ ತಂದೆ, ಈರುಳ್ಳಿ ಎಲ್ಲ. ಇನ್ನು ಇದನ್ನೆಲ್ಲ ತೆಗೆದುಬಿಟ್ಟು ಇನ್ನು ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕಾಯ್ತಲ್ಲ. ಮಧ್ಯಾಹ್ನಕ್ಕೆ ಅಡುಗೆ ಮಾಡಿಕೊಂಡು ಊಟ ಮಾಡಿದ್ವಿ. ಇನ್ನು ಬಟ್ಟೆ ಮಡಚೇ ಇರಲಿಲ್ಲ. ಊರಿಂದ ಬಂದಮೇಲೆ ಎಲ್ಲ ರಾಶಿ ಕೆಲಸ ಇತ್ತು. ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಇನ್ನು ಬಟ್ಟೆ ಎಲ್ಲ ಮಡ್ಚಿದ್ದೆ. ಇವಾಗ ಎಲ್ಲ ಬಟ್ಟೆ ಮಡಿಸ್ತಾ ಇದ್ದೆ. ಇನ್ನು ನನ್ನ ಮಗಳು ಬಟ್ಟೆ ಹಾಕೋದಕ್ಕಿಂತ ಹಾಕ್ಲಾರ್ದೆ ಜಾಸ್ತಿ ಆಗ್ಬಿಟ್ಟೈತಿ. ಅದರಲ್ಲಿ ಮನೆಗೆ ನೋಡಿದ್ರೆ ಒಂದೇನು ಬಟ್ಟೆ ಇಟ್ಕೊಳ್ಳೋಕ್ಕಿಲ್ಲ. ಈ ಥರ ಬಟ್ಟೆ ಎಲ್ಲಿ ಇಡ್ಬೇಕಂತ ಇದೆ ನನಗೊಂದು ದೊಡ್ಡ ಸಮಸ್ಯೆ ಅಂತಲೇ ಹೇಳ್ಬೋದು. ಪ್ರತಿದಿನ ಬಟ್ಟೆ ಮಡಚಿಡ್ಬೇಕು ಅಂತಂದ್ರೆ ವಾಶ್ ಮಾಡಿಟ್ಟಿರೋ ಬಟ್ಟೆ ಮಡಚಿಡುವಾಗ ಆಗೋ ಒಂದೇ ಒಂದು ಪ್ರಾಬ್ಲಮ್ ಅಂದರೆ ಈ ಬಟ್ಟೆ ಎಲ್ಲಿ ಇಡಬೇಕು ಅಂತ. ಇಷ್ಟರೊಳಗೆ ಬಟ್ಟೆ ಮೇಂಟೈನ್ ಮಾಡ್ಬೇಕಂದ್ರೆ ತುಂಬಾ ಕಷ್ಟ ಅನಿಸುತ್ತೆ ನನಗಂತೂ. ಬಟ್ಟೆ ತಂದಿರೋದೇ ಒಂದು 4 ಜೊತೆ, ಭಾಳ ಏನು ತಂದಿಲ್ಲ. ಅಷ್ಟೇ ಇಡ್ಸೋಕ್ಕೆ ಇದಾಗುತ್ತೆ ನಮಗೆ. ಅಷ್ಟು ಕಷ್ಟ ಅನಿಸುತ್ತೆ ಬಟ್ಟೆ ಇಟ್ಕೊಳಕ್ಕೆ. ನಾವು ಒಂದು ವಾರ್ಡ್ರೂಮ್ ತೊಗೊಳ್ಳೋಣ ಅಂದರೆ ಇನ್ನೇನು 1 ವರ್ಷನೇ ಕಳೆದೋಯ್ತು ನಾವು ಬೆಂಗಳೂರಿಗೆ ಬಂದು. ಇನ್ನೇನು 1 ವರ್ಷ, ಇನ್ನೊಂದು 2 ವರ್ಷ ಇರ್ಬೋದು ಹಬ್ಬ ಅಂದ್ರೆ ಅಷ್ಟೇ. ಇನ್ನು ಅಷ್ಟಕ್ಕೆ ವಾರ್ಡ್ರೂಮ್ ಎಲ್ಲ ತೊಗೊಂಡು ಬಟ್ಟೆ ಇಟ್ಕೊಳಕ್ಕೆ ಸುಮ್ಮನೆ ದುಡ್ಡು ವೇಸ್ಟ್ ಮಾಡೋ ಬದಲು ಒಂದೊಂದು ಸರಿ ನನ್ನ ಮಗಳು ಸಹ ಬಟ್ಟೆ ಎಲ್ಲ ಕಿತ್ತಾಡ್ಬಿಡ್ತಾಳೆ. ಅವಾಗೂ ಸಹ ಮಾಡಿಸ್ಬೇಕು. ಮಕ್ಕಳಂದಮೇಲೆ ಇದೆಲ್ಲ ಕಾಮನ್, ಬಟ್ಟೆ ಎಲ್ಲ ಕಿತ್ತಾಡೋದು. ಇನ್ನೇನು ಮಾಡೋದು, ಇಷ್ಟರಲ್ಲೇ ಹೋಗೋದು. ಇನ್ನು ಓನರ್ ಸಹ ಕೊಡಿಸ್ತೀವಿ ಅಂತ ಹೇಳ್ತಾರೆ. ಯಾವಾಗ ಕೊಡಿಸ್ತಾರೋ ಗೊತ್ತಿಲ್ಲ. ಪಾಪ ಅವರು ಸಹ ಇಲ್ಲಿ ಊರಲ್ಲಿಲ್ಲ, ಅವ್ರು ಇರೋದೇ ಬೇರೆ ಕಡೆ. ಇನ್ನು ಇಲ್ಲಿ ಅವ್ರು ಯಾವಾಗ ಬರ್ತಾರೋ ಗೊತ್ತಿಲ್ಲ. ಅವ್ರು ಬಂದಾಗ ನಾವಿರಲ್ಲ. ಇನ್ನು 1 ಮಂತ್ ಊರಿಗೆ ಹೋಗ್ಬಿಟ್ಟಿದ್ದೆ. ನಾನು ನೋಡಿದ್ರೆ ಬಂದು ಬಟ್ಟೆ ಎಲ್ಲ ಮಡಚಿಡೋದು ತುಂಬಾ ಕಷ್ಟ ಅನಿಸ್ತೈತಿ. ಮನೆ ಅಂತೂ ದೊಡ್ಡದಾಗಿ ಸಖತ್ತಾಗಿದೆ. ಇನ್ನು ಬಟ್ಟೆ ಎಲ್ಲ ಮಡಚಿಟ್ಟೆ. ಇನ್ನು ವಾಶ್ ಮಾಡಿರೋ ಬಟ್ಟೆ ಎಲ್ಲ ಹಂಗೆ ಬಿಟ್ಟಿದ್ದೆ, ಅವನ್ನ ಮಡಚಿಡ್ತಿದ್ದೆ.
ಇನ್ನು ಇದು ಬಂದುಬಿಟ್ಟು ನನ್ನ ಮಗಳು ಹುಟ್ಟಿದ್ಮೇಲೆ ಮೊದಲು ತೊಗೊಂಡಿರೋ ಫ್ರಾಕೇ ಇದು. ತುಂಬಾ ಚೆನ್ನಾಗಿದೆ. ಇದನ್ನ ಇಷ್ಟಪಟ್ಟು ತೊಗೊಂಡ್ರೆ ಫ್ರಾಕು. ಅವಳಿಗೆ ಒಂದೇ ಒಂದು ಸರಿ ಹಾಕಿರೋದದು. ಇನ್ನು ಈ ಫ್ರಾಕ್ಗಳೆಲ್ಲ ಇದ್ರಲ್ಲಿ ತುಂಬಿಟ್ಟೆ. ಇನ್ನು ಬ್ಯಾಗ್ ಎಷ್ಟು ಜಿಪ್ಪೆ ಹಾಕಕ್ಕೆ ಬರೋಲ್ತು ಅಷ್ಟು ಬಟ್ಟೆ ಇಟ್ಬಿಟ್ಟಿದ್ದೆ ಇದರಲ್ಲಿ. ಇನ್ನು ಹೇಗೋ ಕಷ್ಟಪಟ್ಟು ಜಿಪ್ಪೆ ಹಾಕಿದೆ. ಜಿಪ್ ಹಾಕಿದೆ ಅನ್ನೋಷ್ಟರಲ್ಲಿ ಬ್ಯಾಗ್ ಅದರಲ್ಲಿ ಹಿಂದ್ಗಡೆ ಬಾಕ್ಸ್ ಕಾಣ್ತಿದೆಯಲ್ಲ, ಆ ಬಾಕ್ಸಲ್ಲಿ ಇಡೋದು ಇವೆಲ್ಲ. ಈ ಬ್ಯಾಗ ಜಿಪ್ ಹಾಕೋಷ್ಟರಲ್ಲಿ ಸಾಕಾಗೋಯ್ತು. ಇನ್ನೇನು ಈ ಬ್ಯಾಗ್ನ ಇಡೋಣ ಅನ್ನೋಷ್ಟರಲ್ಲಿ ಕಿತ್ತೋಗ್ಬಿಡ್ತು. ಅಷ್ಟು ಬಟ್ಟೆ ಇಟ್ಟಿದ್ದೆ, ಬ್ಯಾಗೇ ತಡೀಲಿಲ್ಲ, ಕಿತ್ತೋಗ್ಬಿಡ್ತು. ಇನ್ನೇನು ಮಾಡೋದು, ಹಾಗೆ ಇಟ್ಟರಾಯ್ತು ಅಂತ ಅಡ್ಜಸ್ಟ್ ಮಾಡಿ ಹಾಗೆ ಇಟ್ಟೆ. ಬಟ್ ಏನು ಮಾಡೋಕ್ಕಾಗಲ್ಲ, ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದೇ ಆಗ್ಬಿಟ್ಟತಿ. ಇನ್ನು ಇಷ್ಟರಲ್ಲಿ ಎಷ್ಟೊಂದು ಬಟ್ಟೆ ಇಡಿಸ್ಬೇಕು ಇನ್ನೂ ಇಷ್ಟರಲ್ಲೇ. ಇನ್ನು ಯಾರಾದರೂ ಬಾಡಿಗೆ ಮನೆಗೆ ಹೋಗ್ತೀರಿ ಅಂದರೂ ಸಹ ಮೊದಲು ಎಲ್ಲ ಅನುಕೂಲ ಮಾಡಿಕೊಂಡೇ ಹೋಗಿ. ಅಥವಾ ಅಲ್ಲಿ ವಾರ್ಡ್ರೂಮ್ ಇದೆಯಾ ಇಲ್ವಾ ಬಟ್ಟೆ ಇಟ್ಕೊಳ್ಳೋಕ್ಕೆ, ಅಥವಾ ಅಡುಗೆ ಮನೆಯಲ್ಲೇ ಎಲ್ಲ ಪ್ಲೇಸ್ ಇದೆ ಅಂತ ನೋಡ್ಕೊಳ್ಬೇಕು. ಯಾಕಂದ್ರೆ ನಾವಿರೋ ಮನೇಲಿ ಏನೇನೂ ಇಲ್ಲ, ಸುಮ್ಮನೆ ಹಾಗೆ ಖಾಲಿ ಇದೆ. ಹಂಗಾಗಿ ಇವಾಗ ನಾವು ಇಲ್ಲಿ ಪರ್ಮನೆಂಟಾಗಿರೋ ಹಾಗಿದ್ದರೆ ಅವ್ರು ಏನು ಕೊಡಿಸೋದೇ ಬೇಡ ಪಾಪ, ನಾವೇ ತೊಗೊಳ್ಬೋದು. ಆದ್ರೆ ನಾವು ಇಲ್ಲಿ ಇರೋದಿಲ್ಲ. ಇನ್ನೊಂದು 2 ವರ್ಷಕ್ಕೆ ಓಕೆ, 2 ವರ್ಷಕ್ಕೆ ಎಲ್ಲ ದುಡ್ಡೆಲ್ಲ ವೇಸ್ಟ್ ಮಾಡಿ ತರೋದಕ್ಕಿಂತ ಹಾಗೆ ಇದ್ದು ಹೋಗೋದೇ ವಾಸಿ ಅನಿಸುತ್ತೆ. ಯಾಕಂದ್ರೆ ಒಂದು 2 ವರ್ಷಕ್ಕೆ ತಂದು ಸುಮ್ಮನೆ ಮತ್ತೆ ವೇಸ್ಟ್ ಮಾಡೋದು ನನಗೇನು ಸರಿ ಅನ್ನಿಸ್ತಾ ಇಲ್ಲ. ಇನ್ನೇನು ಮಾಡೋದು ಅಂತ ಸುಮ್ಮನಾದೆ. ಇನ್ನು ಇದರಲ್ಲೇ ಇನ್ನೂ ಇಷ್ಟೊಂದು ಬಟ್ಟೆ ಇತ್ತು ಮಡ್ಚೋವೆಲ್ಲ. ಇನ್ನು ಅದನ್ನೆಲ್ಲ ಮಡ್ಚಿಡೋ ಅಷ್ಟರಲ್ಲಿ ಸಾಯಂಕಾಲನೇ ಆಗಿಬಿಡ್ತು. ಇನ್ನು ನನ್ನ ಮಗಳು ಸಹ ಮಲಗಿದ್ಲಲ್ಲ, ಅವಳು ಎದ್ದು ಬಂದಳು. ಇನ್ನು ಇವಳನ್ನ ಕರ್ಕೊಂಡು ಮಡ್ಚಿಡೋ ಅಷ್ಟರಲ್ಲಿ ಸಂಜೆ 4 ಗಂಟೆನೇ ಆಗಿಬಿಡ್ತು. 4 ಗಂಟೆ ಆದ್ರೂ ಇಷ್ಟೊಂದು ಬಟ್ಟೆಗಳಿದಾವೆ, ಇವಿಷ್ಟು ಬಟ್ಟೆ ಮಡಿಸ್ಬೇಕು. ಇನ್ನೇನು ಇವಳನ್ನ ಕರ್ಕೊಂಡು ಮಡ್ಚೋ ಅಷ್ಟರಲ್ಲಿ ನನ್ನ ಕತೆ ಅಷ್ಟೇ. ಹಂಗೂ ಹಿಂಗೂ ಮಾಡಿ ಇವಿಷ್ಟು ಬಟ್ಟೆನೂ ಮಡಚಿಟ್ಟೆ. ಇನ್ನೇನು ಬಟ್ಟೆ ಎಲ್ಲ ಮಡಚಿಟ್ಟಿದ್ದಾಯ್ತಲ್ಲ ಅಂತ ಹೇಳ್ಬಿಟ್ಟು ಇವಳನ್ನ ಕರ್ಕೊಂಡು ಸ್ವಲ್ಪ ಹೊತ್ತು ಆಟ ಆಡೋಣ ಅಂತ ಆಟ ಆಡ್ತಾಯಿದ್ದೆ. ಇನ್ನೇನು ಈ ಮಕ್ಕಳು ಬಂದಮೇಲಂತೂ ಬಟ್ಟೆ ಕಿತ್ತಾಕೋದೇ ಕೆಲಸ. ನಮ್ಮ ಬಟ್ಟೆ ಮಡಚಿಟ್ಟಂಗೆಲ್ಲ ಅವಳು ಅಮ್ಮ ನನಗೊಂದು ಕೊಡು ಅಂತ ಕೇಳ್ತಿದ್ಳು. ಇನ್ನು ಅವಳಿಗೊಂದು ಚಿಕ್ಕ ಬಟ್ಟೆ ಕೊಟ್ಟೆ. ಅವಳು ಚಿಕ್ಕ ಬಟ್ಟೆ ತಗೊಂಡು ನಾನು ಬಟ್ಟೆ ಮಡ್ಸೋದು ನೋಡ್ತಾ ಇದ್ಳು. ಇನ್ನು ಅವಳು ಒಂದು ಸ್ವಲ್ಪನೇ ಮಡ್ಚೋದು ಆ ಥರ ಮಾಡ್ತಾಯಿದ್ಳು. ಒಟ್ಟು ನಾವೇನು ಮಾಡ್ತೀವಿ, ನಮ್ಮ ಪಾತ್ರೆ ತೊಳೀಲಿ ಬಂದು ಅಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾಳೆ. ಬಟ್ಟೆ ಒಗಿತಿರಲಿ ಅಲ್ಲಿ ಬಂದು ನಿಂತ್ಕೊಂಡು ನೋಡೋದು, ಅಥವಾ ಸಣ್ಣ ಸಣ್ಣ ಬಟ್ಟೆಗಳು ತಗೊಂಡು ತಾನು ಒಗೆಯೋದು. ಇನ್ನು ಅಡುಗೆ ಮಾಡುವಾಗ ಊಟ ನೀಡ್ತಿರೋದು ಆ ಥರ ಮಾಡ್ತಾಳೆ. ನಾವೇನು ಮಾಡ್ತೀವಿ ಅದನ್ನೇ ಕಲಿತಾವೆ ಮಕ್ಕಳು. ಇನ್ನು ನನ್ನ ಮಗಳಂತೂ ಇಲ್ಲಿ ನಾನು ಬಿಟ್ಟರೆ ಇನ್ನು ಇವಳಿಗೆ ಇನ್ಯಾರೂ ಇಲ್ಲ ಇಲ್ಲಿ. ಅವರಪ್ಪ ಕೆಲ್ಸಕ್ಕೆ ಹೋಗಿ ಸಂಜೆ ಬರ್ತಾರೆ. ಇನ್ನು ನಾನೊಬ್ಬಳೇ, ನಾನು ಎಲ್ಲಿರ್ತೀನೋ ಅಲ್ಲೇ ಇರ್ತಾಳೆ. ಇನ್ನು ಹಳ್ಳಿಯೆಲ್ಲ ಆಗಿದ್ದರೆ ಇನ್ನು ನಾನು ಬಿಟ್ಟೇ ಇರ್ತಿದ್ದಿಲ್ಲ. ನಮ್ಮೂರಲ್ಲಾದರೆ ನಾನು ಬಿಟ್ಟು ಅಂದರೆ ಅಲ್ಲಿ 1 ದಿನ 2 ದಿನ ಅಷ್ಟೇ. ಆಮೇಲೆ ಆಯಿತು, ನಾನು ಕರೆದ್ರೂ ಬರ್ತಾ ಇದ್ದಿಲ್ಲ. ಸುಮ್ಮನೆ ಅವ್ರವ್ರ ತಕ್ಕ ಆಟ ಆಡಕ್ಕೆ ಹೋಗೋದು, ಚಿಕ್ಕ ಮಕ್ಕಳು ಜಾಸ್ತಿ ಇಲ್ಲ, ಅಲ್ಲೇ ಆಟ ಆಡಕ್ಕೆ ಹೋಗೋದು. ಒಂತಲ್ಲಿ ಇರ್ತಿದ್ದಿಲ್ಲ. ಅಲ್ಲಂತೂ ಬರೀ ಹೊರ್ಗಡೆನೇ. ನೈಟ್ 10 ಗಂಟೆ ಮಲ್ಗಕ್ಕೆ ಬರ್ತಿದ್ಲು ನಮಗೆ ಹೊಟ್ಟೆ ಹಸ್ವಾದಾಗ, ಅಥವಾ ಮಲ್ಗಕ್ಕಷ್ಟೇ. ಇನ್ನು ಮಿಕ್ಕಿದ ಟೈಮೆಲ್ಲ ಹೊರ್ಗಡೆನೇ ಇರ್ತಿದ್ಳು. ಇನ್ನು ಸಂಜೆ ಆಯ್ತು ಅಂತ ಕಸ ಎಲ್ಲ ಅಂದ್ಬಿಟ್ಟು ಇನ್ನು ಇವಳು ಊಟ ಏನು ಸರಿ ಮಾಡಿದ್ದಿಲ್ಲ. ಹಂಗಾಗಿ ಸ್ವಲ್ಪ ಬನಾನಾ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಆಯಿತು ಅಂತ ಹೇಳ್ಬಿಟ್ಟು ಬನಾನಾ ಜ್ಯೂಸ್ ಮಾಡೋಕ್ಕಿಟ್ಟಿದ್ದೆ. ಇನ್ನು 1-2 ಬಾಳೆಹಣ್ಣೆಲ್ಲ ಕಟ್ ಮಾಡಿಕೊಂಡೆ. ಈ ಥರ ಹಣ್ಣಾಗಿರೋ ಬಾಳೆಹಣ್ಣು ತೊಗೊಂಡಿದ್ದೆ. ಇದನ್ನೆಲ್ಲ ಕಟ್ ಮಾಡ್ಕೊಂಡು ಒಂದು 4 ಡ್ರೈ ಫ್ರೂಟ್ಸ್ ಹಾಕಿಬಿಟ್ಟು, 1 ಏಲಕ್ಕಿ ಹಾಕ್ಬಿಟ್ಟು, ಇದಕ್ಕೆ ಒಂದು ಸ್ವಲ್ಪ ಸಕ್ಕರೆ ಹಾಕಿಬಿಟ್ಟು ಹಾಲು ಹಾಕಿದ್ದೆ. ಕಾಯಿಸಿ ತಣ್ಣಗಾಗಿರುವಂಥ ಹಾಲು ಹಾಕ್ಕೊಂಡೆ. ಇದಕ್ಕೆ ಹಾಲು ಹಾಕ್ಬಿಟ್ಟು ಇದನ್ನೆಲ್ಲ ಗ್ರೈಂಡ್ ಮಾಡಿಕೊಂಡೆ. ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಮಾತ್ರ. ಇನ್ನು ಇವಳಿಗೆ ಬಾಯಿ ನೋವು ಆಯ್ತಲ್ಲ, ಖಾರ ಏನು ಕೊಡಲಾರ್ದಕ್ಕೆ ಇವಳು ಏನು ತಿಂತಾನೂ ಇದ್ದಿಲ್ಲ. ಹಂಗಾಗಿ ಈ ಥರ ಜ್ಯೂಸ್ ಮಾಡಿ ಕುಡಿಸ್ದೆ. ಕುಡಿತಾಳ ಇಲ್ಲ ಅಂದ್ಕೊಂಡಿದ್ದೆ. ಇನ್ನು ಮೇಲ್ಗಡೆ ಸಣ್ಣದಾಗಿ ಕಟ್ ಮಾಡಿರೋಂಥ ಬಾಳೆಹಣ್ಣು ಸಹ ಹಾಕ್ಕೊಂಡಿದ್ದೆ. ಈ ಥರ ಹಾಕ್ಬಿಟ್ಟು ಕುಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಬೇಕಂದರೆ ಇದ್ರ ಮೇಲೆ ಡ್ರೈ ಫ್ರೂಟ್ಸ್ ಸಹ ಹಾಕ್ಕೊಳ್ಬೋದು. ನನ್ನ ಮಗಳಿಗೆ ಸಹ ಸ್ವಲ್ಪ ಕುಡಿಸ್ದೆ. ಚೆನ್ನಾಗಿತ್ತೋ ಏನೋ ಕುಡಿದ್ಲು. ನನಗೇನು ಚೆನ್ನಾಗಿ ಅನ್ನಿಸ್ತು, ಅವಳಿಗೂ ಸಹ ಚೆನ್ನಾಗಿತ್ತು. ಯಾಕಂದರೆ ಯಾವಾಗಾನ ಜ್ಯೂಸ್ ಮಾಡಿದ್ರೆ ಅವಳು ಕುಡಿಯೋದೇ ಇಲ್ಲ. ಇನ್ನು ಸಂಜೆ 6 ಗಂಟೆ ಆಯಿತು. ಆವಾಗ ಹಾಸ್ಪಿಟಲ್ಗೆ ಹೋದ್ರೆ ಆಯಿತು ಅಂತ ಹೊರಟ್ವಿ, ಡಾಕ್ಟ್ರು ಬಂದಿರ್ತಾರೆ ಅಂತ.
ಇನ್ನು ಹೋಗಿ ತೋರಿಸ್ಕೊಂಡು ಸಹ ಬಂದ್ವಿ. ಇನ್ನು ಬಂದಮೇಲೆ ಸ್ವಲ್ಪ ಹೊತ್ತು ಆಟ ಆಡಿಸ್ತಾ ಇದ್ದೆ ಇವಳನ್ನ ಸ್ವಲ್ಪ ಹೊತ್ತು ಆಟ ಆಡಿಸ್ಬಿಟ್ಟು ಅಡುಗೆನೂ ಮಾಡೋಣ ಅಂತ ಅಡುಗೆ ಮಾಡಿದ್ರೆ ಆಯಿತು. ಇನ್ನೇನು ಊಟ ಮಾಡೋದು ಸಹ ಲೇಟ್ ಅಲ್ವಾ, ಹಂಗಾಗಿ ಇವಳ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿದೆ. ಇನ್ನು ಹಾಸ್ಪಿಟಲ್ಗೆ ಹೋಗಿದ್ವಲ್ಲ, ಸಿರಪ್ ಕೊಟ್ಟಿದ್ರು ಬೆಳಗ್ಗೆ ಹಾಗೆ ಸಂಜೆ 2 ಟೈಮ್ ಹಾಕೋಕ್ಕಂತ ಸಿರಪ್ ಕೊಟ್ಟಿದ್ರು. ಅದ್ರ ಜೊತೆಗೆ ಇವಳಿಗಿಂತಲೇ ಹೊರಗಡೆ ಮತ್ತು ಇಲ್ಲಿ ಹೊರಗಡೆ ಸಹ ನೋವಾಯಿತು, ತುಟಿ ಹೊರಗಡೆ. ಇನ್ನು ತುಟಿ ಹೊರಗಡೆ ಸಹ ನೋವಾಯ್ತಲ್ಲ, ಅಲ್ಲಿ ಹಚ್ಚಕ್ಕಂತ ಕ್ರೀಮ್ ಕೊಟ್ಟಿದ್ರು. ಈ ಥರ ಹೊರಗಡೆ ಇದೆ ಅಲ್ಲ, ಅಲ್ಲಿ ಹಚ್ಚಕ್ಕಂತ ಕ್ರೀಮ್ ಕೊಟ್ಟಿದ್ರು. ಅದನ್ನು ಸಹ ಹಚ್ಚಿದೆ ನೈಟ್ ಮಲಗೋ ಟೈಮಲ್ಲಿ. ಇನ್ನು ರಾತ್ರಿ ಊಟಕ್ಕೆ ಅಂತ ಮಜ್ಜಿಗೆ ಹುಳಿ ಹಾಗೆ ಅನ್ನ ಮಾಡಿದ್ದೆ. ಇನ್ನು ಮಜ್ಜಿಗೆ ಹುಳಿಗೆ ಅಂತ ನಾನು ಇಲ್ಲಿ ಮೊಸರನ್ನೆಲ್ಲ ಕಡ್ಕೊಂಡು ಅದಕ್ಕೆ ನೀರು ಹಾಕ್ಕೊಂಡು ಮಜ್ಜಿಗೆ ಮಾಡ್ಕೊಂಡಿದ್ದೀನಿ. ಉಪ್ಪೇನು ಹಾಕಿಲ್ಲ ಇದಕ್ಕೆ ಇವಾಗ. ಇನ್ನು ಹಾಗೆ ಮಜ್ಜಿಗೆ ಮಾಡ್ಕೊಂಡು ಇಟ್ಕೊಂಡು ಇನ್ನು ಒಂದು ಕಡೆ ಜಾರ್ಗೆ ಕೊಬ್ಬರಿ, ಬೆಳ್ಳುಳ್ಳಿ ಹಾಗೆ ಒಂದು ಸ್ವಲ್ಪ ಶುಂಠಿ, ಇದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು 5ರಿಂದ 6 ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ಒಂದು ಸ್ವಲ್ಪ ಕರಿಬೇವು ಹಾಗೆ ಪುಟಾಣಿ ಅಂದರೆ ಬೆಳಗಡಲೆ ಹಾಕ್ಕೊಂಡಿದ್ದೀನಿ. ಕಡಲೆಪಪ್ಪು ಸಹ ಅಂತಾರೆ ಈ ಕಡೆ. ಇದನ್ನೆಲ್ಲ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇವಾಗ ಈ ಥರ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕು. ಈ ಥರ ಪೇಸ್ಟ್ ಮಾಡ್ಕೊಂಡಾದ್ಮೇಲೆ ಇನ್ನೊಂದು ಕಡೆ ಸ್ಟವ್ ಹಚ್ಬಿಟ್ಟು ಅದ್ರ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ. ಈ ಪಾತ್ರೆ ಎಲ್ಲ ಕಾದ್ಮೇಲೆ ಆಯಿಲ್ ಹಾಕ್ಬಿಟ್ಟು 1-2 ಸ್ಪೂನ್ ಆಗೋಷ್ಟು ಸಾಸಿವೆ, ಜೀರಿಗೆ ಎಲ್ಲ ಹಾಕಿದ್ದೀನಿ. ಒಣಮೆಣ್ಸಿನ್ಕಾಯಿ ಒಂದು 4 ಪೀಸ್ ಆಗೋಷ್ಟು ಒಣಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಇನ್ನು ರುಬ್ಕೊಂಡಿರುವಂಥ ಪೇಸ್ಟ್ನೆಲ್ಲ ಹಾಕ್ಬಿಟ್ಟು ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೊಳ್ಬೇಕು. ಇದಕ್ಕೆ ಅರಿಶಿನ ಪುಡಿ ಹಾಗೆ ಉಪ್ಪು ಹಾಕ್ಕೊಂಡಿದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಇದರಲ್ಲೇ ಹಾಕ್ತೀನಿ. ನಾನು ಮಜ್ಜಿಗೆಗೇನು ಹಾಕಿಲ್ಲ, ಈಗಲೇ ಹಾಕ್ಕೊಳ್ಳೋದು. ಇದೆಲ್ಲ ಒಂದು 5 ನಿಮಿಷ ಬೇಯಿಸ್ಕೊಳ್ಬೇಕು ಚೆನ್ನಾಗಿ, ಹಸಿ ವಾಸನೆ ಹೋಗೋವರೆಗೂ ಬೇಯಿಸಿದಾದ್ಮೇಲೆ ಇದನ್ನ ತಣ್ಣಗಾಕ್ಬಿಟ್ಟಿದ್ದೀನಿ. ತಣ್ಣಗಾಗಿದೆ. ಇನ್ನು ಇದು ಕಂಪ್ಲೀಟ್ ಆಗಿ ತಣ್ಣಗಾದ್ಮೇಲೆ ಮಜ್ಜಿಗೆನೆಲ್ಲ ಇದರಲ್ಲಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡೆ. ಇನ್ನು ಈ ಬೇಸಿಗೆಗಂತೂ ಇದು ಒಂದು ಒಳ್ಳೆ ಫುಡ್ ಅಂತಲೇ ಹೇಳ್ಬೋದು. ಮಜ್ಜಿಗೆ ಹುಳಿ ಹಾಗೆ ಅನ್ನ ಇಷ್ಟಿದ್ರೆ ಸಾಕಲ್ವ ಈ ಬೇಸಿಗೆಗೆ. ಥ್ಯಾಂಕ್ ಯು.